ತನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ಅವನಿಗೆ ಜವಾಬ್ದಾರಿ ಬಂದಿದೆ ಅನ್ನೋದು ಮನವರಿಕೆ ಆದಾಗ ಒಬ್ಬ ತಂದೆಗಾಗುತ್ತಲ್ಲ ಫೀಲು, ಅದೇ ಥರ ಫೀಲ್ ನನಗಾಗ್ತಾ ಇದೆ ಕಣ. ಆನಂದ, ಇದನ್ನೆಲ್ಲ ನೋಡ್ತಾ ಇದ್ರೆ ನೀನು ತಡ ಮಾಡಬಾರ್ದು ಕಣ. ಆದಷ್ಟು ಬೇಗ ಪಾರ್ಥನ್ಗೆ ಮದುವೆ ಮಾಡಿಬಿಡ್ಬೇಕು ಅಂತ ಅನಿಸ್ತಾ ಇದೆ. ಏನು ಹೇಳ್ತೀಯಾ? ಅಪ್ಪ, ನಿನಗೆ ಬಿಟ್ಟರೆ ಬರೀ ಅವನ ಮದುವೆ ಅಲ್ಲ, ಮುಂದಕ್ಕೆ ಅವನಿಗಾಗೋ ಮಕ್ಳಿಗೂ ಈಗಲೇ ಆಟ ಸಾಮಾನು ತಂದಿಟ್ಟು ಬಿಡ್ತೀಯ ಅಂಥವ್ರೆ ನೀನು. ಯಾಕೋ ಅಷ್ಟೊಂದು ಆತರ ಪಡ್ತೀಯ? ಮೊದಲು ಅವನ ಮನಸ್ಸಲ್ಲಿ ಏನಿದೆ, ಅವನು ಯಾಕೆ ಕೆಲಸ ಮಾಡ್ತಾ ಇದ್ದಾನೆ, ಅವನ ಗುರಿ ಏನು, ಇದನ್ನು ತಿಳ್ಕೊಳ್ಳೋಣ. ಅದನ್ನು ಬಿಟ್ಟು ನೀನೇ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕನ್ಸು ಕಾಣಕ್ಕೆ ಹೋಗ್ಬೇಡ. ಫಸ್ಟು ಅವನಿಗೆ ಏನು ಇಷ್ಟ, ಏನು ಬೇಕು ಅದನ್ನು ಕೇಳು, ಆಮೇಲೆ ಅದರ ಪ್ರಕಾರ ನಡ್ಕೊ. ಓಕೆನಾ? ಪರವಾಗಿಲ್ಲ ಕಣ, ನೀನು ಕಾಮಿಡಿ ಮಾಡ್ತಾ 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 ಫಿಲಾಸಫಿ ಹೇಳಿ ದೊಡ್ಡ ಮೇಧಾವಿ ಥರ ಆಗ್ಬಿಡ್ತೀಯ. ಅದು ಹಾಗೆ ಗೆಳೆಯ, ಎಲ್ಲ ಜೋಕರ್ಗಳ ಹಿಂದೆನೂ ಒಬ್ಬ ಫಿಲಾಸಫರ್ ಇರ್ತಾನೆ. ಬೇಡದೇ ಇರೋ ಕಸನ ಮನೆಯಿಂದ ಹೇಗೆ ಹೊರಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಯೋಚನೆ ಮಾಡಬೇಡ, ನೀನು ನಿನ್ನ ಕೆಲಸದ ಬಗ್ಗೆ ಗಮನ ಕೊಡು. ಇಲ್ಲ ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ನೀನು ಬರ್ತಿರೋ ಸ್ಕೆಚ್ನ ನೆಲದ ಮೇಲೆ ಬಿಸಾಕಿದ್ಯಾ, ಅದೇ ಹೇಳ್ತಾ ಇದೆ ನೀನು ಈ ವಿಷಯದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಅಂತ. ತುಂಬ ಕಷ್ಟಪಟ್ಟು ನಿನ್ನ ಕರಿಯರ್ನ ಬಿಲ್ಡ್ ಮಾಡ್ಕೊಂಡಿದ್ಯಾ. ಯಾರೋ ಬೇಡದೇ ಇರೋರಿಗೋಸ್ಕರ ನಿನ್ನ ಕರಿಯರ್ನ ಹಾಳು ಮಾಡ್ಕೋಬೇಡ ಚಿರು. ಆದಷ್ಟು ಬೇಗ ನಿನ್ನ ಲೈಫಲ್ಲಿ ಬಂದಿರೋ ಈ ಬೇಡದೇ ಇರೋ ವ್ಯಕ್ತಿನ ಪರ್ಮನೆಂಟಾಗಿ ಡಿಲೀಟ್ ಮಾಡಿ ಎಲ್ಲದನ್ನು ಸರಿ ಮಾಡ್ತೀನಿ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ನೋಡಿ ಚಿನ್ನಮರಿ, ನನಗೆ ಗೊತ್ತು ನೀವಿವಾಗ ಇರೋದಕ್ಕೆ, ನೀವು ಹಾಡೋ ಈ ಚಂದಕ್ಕೆ ನಿಮ್ಮ ಮನೆ ಮುಖ್ಯವಾದ ಕಾರಣ ಅಂತ. ಆದರೆ ನೀವು ಅವ್ರಿಗೋಸ್ಕರ ಎಷ್ಟು ದಿವಸ ಹಾಡಿದ್ದೀರಲ್ಲ, ಈಗ ನನಗೋಸ್ಕರನೂ ಹಾಡಬೇಕಲ್ವಾ? ಸೋಯಾ, ನನಗೋಸ್ಕರ ಮಾತ್ರ ಹಾಡಿ. ಸಿ, ಹಾಡು ಅಂದ್ರೇನೆ ಬೇರೆಯವ್ರ ಮುಂದೆ ಹಾಡೋದೇ ಅಲ್ವಾ? ಅದನ್ನೇ ತಪ್ಪು ಅಂತ ಹೇಳ್ತಾ ಇರೋದು ಚಿನ್ನಮರಿ. ಈಗ ನೋಡಿ, ನಾವು ಕಾಶಿಗೆ ಹೋದಾಗ ನಮ್ಗೆ ಇಷ್ಟವಾದನ್ನ ಬಿಟ್ಬಿಟ್ಟು ಬರ್ತೀವಿ ತಾನೆ, ಇದು ಅದೇ ಥರ ಅಂತ ಇಟ್ಕೊಳ್ಳಿ. ಬೇರೆಯವ್ರ ಮುಂದೆ ಹಾಡೋದಿನ ನನಗೋಸ್ಕರ ಬಿಟ್ಬಿಡಿ ಅಷ್ಟೇ. ನನ್ನಿಂದ ನಿಮ್ಮೆಲ್ರಿಗೂ ತುಂಬ ತೊಂದರೆ ಆಗಿದೆ. ಸಾರಿ ಅಂಕಲ್. ಏನವ ಹೇಳ್ತಾ ಇದೆಯಾ? ನಿನ್ನಿಂದ ನಮಗೇನವ ತೊಂದರೆ ಆಗಿದೆ? ಇಷ್ಟು ದಿನ ನಾನು ಎಜುಕೇಷನ್ಗೆ ಮಾತ್ರ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ಸಿದ್ದು ಅವರು ಅಷ್ಟು ಎಜುಕೇಟೆಡ್ ಅಲ್ವಲ್ಲ, ಹಾಗಾಗಿ ಈ ಮದುವೆ ಆಗೋದ್ರಿಂದ ನಾನು ಸ್ವಲ್ಪ ಹಿಂದೇಟ್ ಹಾಕ್ತಿದ್ದೆ. ಸಿದ್ದೇಗೌಡ್ರ ಬಗ್ಗೆ ತಪ್ಪಾಗಿ ಅಭಿಪ್ರಾಯ ಇಟ್ಕೊಂಡಿದ್ದೆ. ಸೊ ಸಾರಿ. ಹೋಗ್ಲಿ ಬಿಡಮ್ಮ, ಈಗಲಾದರೂ ನನ್ನ ಮಗ ಏನು ಅಂತ ನಿನ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ನಿನ್ನನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ನಾವೆಲ್ಲ ತುಂಬ ಆಸೆ ಪಟ್ಟಿದ್ದೀವಿ. ಎಲ್ಲಿ ನಿನ್ನ ಕೈ ತಪ್ಪು ಹೋಗ್ತೀಯೋ ಅಂತ ನಾವೇ ಸಿದ್ದುಗೇಳಿ ಕಳಿಸ್ಕೊಟ್ವಿ ಮಾತಾಡೋದಕ್ಕೆ. ಒಳ್ಳೇದು ಮಾಡಿದ್ರಿ ಆಂಟಿ. ಈಗ ಈ ಮನೆ ಸೊಸೆ ಆಗಕ್ಕೆ ನನ್ನ ಕಡೆಯಿಂದ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ನೀನ್ ಹೇಳೋದು ಸರಿನೇ ಕಣ್ಲಾ, ಆದ್ರೆ ಹೊಸ ಫೋನ್ಗೆ ಸ್ಯಾನೆ ದುಡ್ಡು ಬೇಕಾಯ್ತದಲ್ಲ. ಹೇ ಅಕ್ಕ, ಏನಿಲ್ಲ, 15 20 ಸಾವಿರ ಆಗುತ್ತಷ್ಟೇ. ಅಯ್ಯೋ ಅಬ್ಬಬ್ಬಾ, ಅಷ್ಟೊಂದು ಆಯ್ತದ? ಅಕ್ಕ, ಅಷ್ಟು ದುಡ್ಡು ಒಟ್ಟಿಗೆ ಕಟ್ಬೇಕಾಗಿಲ್ಲ, ತಿಂಗಳು ದುಡ್ಡು ಕಟ್ಬೋದು. ಅದು ಅಲ್ಲದೆ ನಮ್ಮ ಅಂಗಡಿಗೆ ಸ್ಕ್ಯಾನರ್ ಹಾಕ್ಸಿದ್ರೆ 1 ರೂಪಾಯಿ 2 ರೂಪಾಯಿಗೆ ಒದ್ದಾಡೋ ಅವಶ್ಯಕತೆನೇ ಇರಲ್ಲ. ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಬೇಕಾಗಿಲ್ಲ, ದುಡ್ಡು ಕಳ್ದೋಗುತ್ತೆ ಅನ್ನೋ ಭಯನೂ ಇರೋದಿಲ್ಲ. ಯೋಚನೆ ಮಾಡಕ, ಡಿಜಿಟಲ್ ಇಂಡಿಯಾ, ನಾವು ನಮ್ಮ ಭಾರತದ ಜೊತೆ ಅಪ್ಡೇಟ್ ಆಗ್ಬೇಕಲ್ವಾ? ಅಲ್ಲ ಕಂಟ, ಈ ಫೋನ್ನಾಗೆ ನೀನ್ ಹೇಳಿದ ಆಗಕ್ಕಿಲ್ವೇ? ಅಯ್ಯೋ, ಇದ್ರ ಕತೆ ನನ್ ಬಿಡು. ಈ ಚೋಟಾ ಫೋನು ಚೋಟ ಹತ್ರ ಇರ್ಲಿ, ಹೊಸ ಫೋನು ನಿನ್ನ ಹತ್ರ ಇರ್ಲಿ. ಓ ಹಂಗೆ ಸ್ಯಾನು.
ಅಮಲ್ ಬೇಬಿ, ಈ ವಿಷಯ ಕೇಳಿದ್ರೆ ನೀನು ಖುಷಿ ಆಗ್ತೀಯ. ಮಗು ವಿಷಯ ಬಿಟ್ಟು ಇನ್ಯಾವ ವಿಷಯನೂ ನಾನು ಖುಷಿ ಕೊಡಲ್ಲ. ಐ ಆಮ್ ಸಾರಿ. ಆಯ್ತು, ಆದ್ರೂ ನಾನು ನಿನ್ಗೆ ಇದನ್ನ ಹೇಳಲೇಬೇಕು. ಬಿಕಾಸ್ ಈ ವಿಷಯ ನನಗೆ ಖುಷಿ ಕೊಟ್ಟಿದೆ. ಅಮಲ್ ಬೇಬಿ, ದಿವ್ಯಕ್ಕನಲ್ಲಿ ಆಗಿದ್ದ ಬದಲಾವಣೆನ ಕೇಳಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮಲ್ ಬೇಬಿ, ಅವಳು ಬದಲಾಗೋದು ಆಗಿದ್ರು ಆಗಿರ್ಬೋದೇನೋ. ಆದ್ರೆ ನೀನ್ ಯಾವಾಗ ಬದಲಾಗ್ತೀಯಾ ಅದನ್ನ ಹೇಳು. ಅಂದ್ರೆ ಹೇಗೇಗೋ ಇದ್ದಿದ್ ನಿಮ್ಮ ಅಕ್ಕ ಬದಲಾಗಿದ್ಕೆ ನೀನು ಇಷ್ಟೊಂದು ಖುಷಿ ಪಡ್ತಾ ಇರಬೇಕಾದ್ರೆ ಮಗು ವಿಷಯದಲ್ಲಿ ನೀನ್ ಬದಲಾದ್ರೆ ನಮಗೆಲ್ಲ ಎಷ್ಟು ಖುಷಿ ಆಗ್ಬೋದು ಸ್ವಲ್ಪ ಯೋಚನೆ ಮಾಡೋ. ಅಮೂಲ್ ಬೇಬಿ, ಮತ್ತೆ ಅದೇ ವಿಷಯನಾ? ಹೌದು, ಸದ್ಯಕ್ಕೆ ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಬೇರೆ ಯಾವುದೂ ಇಲ್ಲ. ನೀನು ಅನ್ಕೊಂಡಿರೋ ಹಾಗೆ ನಾನು ಪ್ರೆಗ್ನೆಂಟ್ ಅಲ್ಲ. ಏನು ಹೇಳ್ತಿದ್ದೀಯ ಪ್ರಿಯಾ? ತಮಾಷೆ ಮಾಡ್ತಿಲ್ಲ ತಾನೆ? ಇಂಥ ವಿಷಯದಲ್ಲಿ ಯಾರಮ್ಮ ಜೋಕ್ ಮಾಡ್ತಾರೆ? ತಿಂಗಳು ಲೆಕ್ಕ ಮಿಸ್ ಆಗಿದೆ ಅಷ್ಟೇ. ತುಂಬ ಬೇಗ ಖುಷಿ ಪಟ್ಬಿಟ್ನಮ್ಮ, ಬೇಜಾರಾಯ್ತು. ಅದಕ್ಕೆ ಹಾಗೆ ಹೊರಟು ಬಂದ್ಬಿಟ್ಟೆ. ನೀನು ಏನೇನೋ ಹೇಳಿ ಸಂಭ್ರಮ ಪಟ್ಟೆ. ಅಂಜು ಹೇಳಿದ ಮಾತು ಕೇಳಿ ಫಸ್ಟ್ ಡೇನೆ ಟೆಸ್ಟ್ ಮಾಡಿಸಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಸುಮ್ಮನೆ ಪ್ರೆಗ್ನೆಂಟು ಅಂತ ಖುಷಿ ಪಟ್ಬಿಟ್ಟೆ. ಪುಣ್ಯಕ್ಕೆ ಅಶೋಕ್ಗೆ ಹೇಳಲಿಲ್ಲ. ಅಪ್ಪ ಆಗ್ತಿದ್ದೀನಿ ಅನ್ನೋ ಖುಷಿಗೆ ಅಲ್ಲಿಂದನೇ ಓಡ್ ಬಂದ್ಬಿಟ್ಟಿರೋರು. ಏನಪ್ಪ, ಏನು? ಯಾಕೆ ಇನ್ನೂ ಇಲ್ಲೇ ನಿಂತಿದ್ಯಾ? ನನ್ನ ಮಗಳನ್ನ ಕೊಲ್ಲೋವರೆಗೂ ನಿನಗೆ ಸಮಾಧಾನ ಇಲ್ವಾ? ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾವಿನ್ನೂ ಸುಮ್ಮನೆ ಇದ್ರೆ ನಮ್ಮನ್ನು ಸಮಾಧಿ ಮಾಡ್ಬಿಡ್ತಾರೆ ಕಣೋ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ರಮ್ನವ್ರೆ. ಇಷ್ಟೆಲ್ಲ ಆಗೋಗಿದೆ, ನೀವೇನು ಹೇಳ್ತಿರೋ ಅದನ್ನ ಕೇಳ್ತೀನಿ. ನೀನ್ ಮಾತಾಡ್ಬೇಡ ನೀನು. ಸುಬೋರೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇದೆಲ್ಲ ಆಗಿದೆ ನನ್ನಿಂದ. ಇದರಲ್ಲಿ ಬರೋದೇನೂ ತಪ್ಪಿಲ್ಲ. ಅವಳಿಗೇನು ಅನ್ಬೇಡಿ. ನೀವು ಮನೆ ಹೋಗಿ. ಶ್ರೀವಲ್ಲಿಗೇನು ಆಗಿಲ್ಲ. ಅವಳನ್ನ ನಾವು ಮನೆ ಕರ್ಕೊಂಬರ್ತೀವಿ. ಅಭಿ ಮನೆ ಬಿಟ್ಟು ಹೋಗಲ್ಲ ಅಂದಾಗ ಅವ್ನು ಬದಲಾಗಿದ್ದಾನೆ ಅಂದ್ಕೊಂಡೆ. ಆದರೆ ಅವನ ನಿರ್ಧಾರ ಅಷ್ಟೇ ಬದಲಾಗಿದೆ ಹೊರತು ಅವನ ಮನಸ್ಸು ಬದಲಾಗಿಲ್ಲ. ಅವನ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲವೇ, ಮುಂಚೆಯಿಂದಲೂ ಅವನು ಹಠ ಸ್ವಭಾವ. ಅವನ ಸುಲಭವಾಗಿ ಬದಲಾಗಲ್ಲ ಕಣೋ. ಅವಿ, ಏನೋ ಕೆಟ್ಟಗಳಿಗೆ ಆಗಿದ್ದೆಲ್ಲ ಆಗೋಯ್ತು. ಇನ್ನೇನು ನಿಧಿ ಮದುವೆ ಶುರು ಆಗತ್ತೆ. ಮನೆಯಲ್ಲಿ ಸಂಭ್ರಮ ತುಂಬಿ ತುಳುಕತ್ತೆ. ಮತ್ತೆ ಈ ಮನೆಯಲ್ಲಿ ಎಲ್ಲರೂ ಒಂದಾಗಿ ಖುಷಿಯಾಗಿ ನಗ್ನಗ್ತಾ ಇರೋ ಕಾಲ ಬರುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇರಬೇಕಾಗಿರೋದು ನಾವಲ್ಲ ಅಮ್ಮ. ಅಭಿ ಈಗಾಗಲೇ ಮನೆ ಭಾಗ ಆಗಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದ. ಈಗ ಮತ್ತೆ ಇದೆಲ್ಲ ನಡೀತಿರೋದು ನೋಡಿದ್ರೆ ಅವ್ನು ಪುನಃ ನಮ್ಮ ಕೈ ತಪ್ಪೋಗ್ತಾನೋ ಅನ್ನೋ ಭಯ. ಇಲ್ಲ, ಹಾಗಾಗಬಾರ್ದು ಅವಿ.